ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಂಎಲ್ಎ ಟಿಕೆಟ್ ಸಿಗಲಿಲ್ಲ ಅಂತ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರಿ ಟಿಕೆಟ್ ಪಡೆದು ಸೋತಿದ್ದಂತಹ ಜಗದೀಶ್ ಶೆಟ್ಟರ್ನ ಕಾಂಗ್ರೆಸ್ನವರು ಎಂಎಲ್ಸಿ ಮಾಡಿದರು. ಆದರೆ ಇದೀಗ ದಿಢೀರ್ನೆ ಕಾಂಗ್ರೆಸ್ನು ಬಿಟ್ಟು ಬಿಜೆಪಿಯನ್ನು ದೆಹಲಿಯಲ್ಲಿ ಸೇರಿದ್ದಾರೆ. ಶೆಟ್ಟರ್ ಈ ನಿರ್ಧಾರಕ್ಕೆ ಸಿಎಂ ಮತ್ತು ಡಿ.ಸಿ.ಎಂ ಶಾಕ್. ಅವರಲ್ಲಿ ಸೇರ್ಪಡೆಯಾಗಿ ಡೆಲ್ಲಿಲಿ ಮಾತಾಡಿದ್ರು ಕೂಡ ಇಲ್ಲಿ ಸಿಎಂಗೆ ಗೊತ್ತಿಲ್ಲ, ಡಿ.ಸಿ.ಎಂ ಗೊತ್ತಿಲ್ಲ. ಅಂದರೆ ಹೌದು, ಇಂಟೆಲಿಜೆನ್ಸ್ ಅಂತ ಒಂದು ವಿಂಗ್ ಇದೆ ಅಲ್ವಾ. ಇಂಥವ್ನ ಹೇಳ್ಕೊಂಡೆ ಓಡಾಡಕ್ಕೆ ಬೇರೆ ಬೇರೆ ಏನೇನಾಗುತ್ತೆ ಅಂತ ಇದು ಮಾಡೋಕ್ಕೆ ಯಾರ ಟ್ರ್ಯಾಕ್ಗೂ ಸಿಗದೆ ಬೆಳವಣಿಗೆ ಆಗಿದೆಯಲ್ಲ, ಇದನ್ನು ಆ ಮಟ್ಟಿಗೆ ಸೈಲೆಂಟ್ ಆಪರೇಷನನ್ನು ಯಡಿಯೂರಪ್ಪ ಅಂಡ್ ವಿಜಯೇಂದ್ರ ಮಾಡಿ ಮುಗಿಸಿದ್ದಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಕಾಣಲಿಲ್ಲ, ಹೌದು, ಅರವಿಂದ್ ಬೆಲ್ಲದವರು ಕಾಣಿಸಿಲ್ಲ, ವಿಜಯೇಂದ್ರ, ಯಡಿಯೂರಪ್ಪ, ರಾಜೀವ್ ಚಂದ್ರಶೇಖರ್ ಸೆಂಟ್ರಲ್ ಲೀಡರ್ಗಳು ಮಾತ್ರ ಕಾಣಿಸ್ಕೊಂಡ್ರು. ಶೆಟ್ಟರ್ ಸೇರ್ಕೊಂಡ್ರು. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡುವ ಉದ್ದೇಶಕ್ಕಾಗಿ ದೇಶಕ್ಕಾಗಿ ಬಿಜೆಪಿಯನ್ನು ಸೇರಿದ್ದಾರೆ. ಪರ್ಸನಲ್ ಆಗಿ ಏನು ಕರ್ನಾಟಕ ಟಿವಿ ಅಂತ ನಾನು ಜನರಲ್ ಆಗಿ ಒಬ್ಬ ಮತದಾರನ ಕೇಳ್ತಾ ಇದ್ದೀನಿ. ಇನ್ನು ಅಲ್ಲಿಂದ ಇಲ್ಲಿಗೆ ಹಾರ್ತವ್ರು ಅಷ್ಟೇ. ಸಿದ್ಧಾಂತ ಅವು ಇವು ಮಣ್ಣು ಮಸಿ ಏನು ಇಲ್ಲ ಇಲ್ಲಿ ಅಲ್ವಾ. ಪುಣ್ಯಕ್ಕೆ ಅಂದ್ರೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ ಬೈದಿಲ್ಲ, ಒಗ್ಳೋಗವ್ರೆ. ಲಾಸ್ಟ್ ಟೈಮ್ ಬಿಜೆಪಿ ಅವರು ಇವ್ರನ್ನ ಎಮ್.ಎಲ್.ಎಗಳು ಮಾಡಿ, ಮಂತ್ರಿ ಮಾಡಿ, ವಿಪಕ್ಷ ನಾಯಕನ್ ಮಾಡಿ, ರಾಜ್ಯಾಧ್ಯಕ್ಷನ್ ಮಾಡಿ, ಸಿಎಂ ಮಾಡಿದಾಗಲೇ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಬೈದು ಕಾಂಗ್ರೆಸ್ ಸೇರ್ಕೊಂಡಿದ್ರು. ಹೌದು, ಈಗ ಕಾಂಗ್ರೆಸ್ ಅಂತ ಬಿಜೆಪಿ ಬಿಟ್ಟವ್ರಿಗೆ ಕಾಂಗ್ರೆಸ್ ಬಿಟ್ಟಿದ್ದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇದರಿಂದ ಕಾಂಗ್ರೆಸ್ ಅವ್ರು ಶಾಕು. ಅಯ್ಯೋ ಗುರುವೇ, ಇದೇನು ಹಿಂಗಾಗೋಯ್ತಲ್ಲ ಅಂತ. ಶೆಟ್ಟರ್ಗೆ ಏನಾಗಿತ್ತು ಅಂದ್ರೆ ಆ ಸೋಲನ್ನು ಅರ್ಗಿಸ್ಕೊಳಕ್ಕಾಗಿರ್ಲಿಲ್ಲ. ಇನ್ನು ಕಾಂಗ್ರೆಸ್ ಅವ್ರಲ್ಲ ಲೋಕಸಭೆಗೂ ನೀವೇ ನಿಲ್ಲಿ ಅಂತ ಒತ್ತಾಯಗಳನ್ನ ಮತ್ತೆ ತೀರ್ಸಾಕ್ಬಿಡ್ತಾರೆ ಅನ್ಬಿಟ್ಟು ಇವರು ಕಾಂಗ್ರೆಸ್ಗೆ ಹೋಗಿದ್ ಕಾರಣ ಇವ್ರು ತಮ್ಮ ಪ್ರದೀಪ್ ಶೆಟ್ಟರ್ದ ಎಂ.ಎಲ್.ಸಿ ಸ್ಥಾನ, ಇವ್ರು ಬೀಗರು ಮಂಗಳಾ ಸುರೇಶ್ ಅಂಗಡಿ ರಾಜಕೀಯ ಭವಿಷ್ಯಕ್ಕೆ ಒಂದು ರೀತಿಯ ದೊಡ್ಡ ಅಡ್ಡಿ ಇತ್ತು. ಹೌದು, ಇವ್ರು ಬೀಗರು ಮಂಗಳಾ ಸುರೇಶ್ ಅಂಗಡಿಗೆ ಕಾಂಗ್ರೆಸ್ ಅಲ್ಲಿ ಎಂ.ಪಿ ಟಿಕೆಟ್ ಕೇಳಕ್ ಸಾಧ್ಯತೆಗಳಿರಲಿಲ್ಲ. ಹೌದು, ಕಳೆದ 1-2 ತಿಂಗಳಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನ ಮಹಾದೇವಪ್ಪ ಯಾದವಾಡನ್ ಭೇಟಿ ಮಾಡಿ, ಅನಿಲ್ ಬೆನ್ಕೆ ಭೇಟಿ ಮಾಡಿ ಶೆಟ್ಟರ್ ಒಂದು ರೀತಿ ಆರ್ಗನೈಸೇಷನ್ ಹೊರಟಿದ್ರು. ಅದೊಂದು ರೀತಿ ಬಿಜೆಪಿ ಓಡ್ತಾ ಅನ್ನೋ ಲೆಕ್ಕಾಚಾರ ಹೋಯ್ತು. ಯಾಕಂದ್ರೆ ಇವರ ಬೀಗರು ಗೆದ್ದಿದ್ದು ಮಂಗಳಾ ಸುರೇಶ್ ಅಂಗಡಿ 5,000 ಓಟಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ. ನಾನು ಕಾಂಗ್ರೆಸ್ನಲ್ಲಿರೋ ಹೋದ್ರೆ ಎಂ.ಎಲ್.ಸಿ ಬಿಟ್ರಲ್ಲ ಅಂತ. ಇವ್ರು ಎಂ.ಎಲ್.ಸಿ ಬಿಡದೆ ಹೋಗಿದ್ರೆ ಅವ್ರ ತಮ್ಮ ನೆಕ್ಸ್ಟ್ ಎಂ.ಎಲ್.ಸಿ ಟಿಕೆಟ್ ಬಿಜೆಪಿ ಇಂದಿಲ್ಲ ಅಲ್ವಾ. ಅವ್ರ ಬೀಗ್ರ ಈಗಲೂ ಮಂಗಳಾ ಸುರೇಶನಿಗೆಲ್ಲ ಶೆಟ್ಟರ್ ಏನೋ ಬೆಳಗಾವಿಗೆ ಹೋಗ್ತಾರ, ಆಚೆ ಈಚೆ ಇವೆಲ್ಲ ಚರ್ಚೆಗಳಿದೆ. ನನಗೆ ಬರೀ ಎಂ.ಎಲ್.ಸಿ ಆಗಿರ್ತೀನಿ, ಏನೂ ಇಲ್ಲ, ಸಾಕು ಅನ್ಸಿ ಹೊರಟ್ರು. ಇದು ಕತೆ ಅವತ್ತು ಯೋಚನೆ ಮಾಡಿರಲಿಲ್ಲ ಇವರು. ಹೌದು, ನಾನು ಇಲ್ಲಿ ಕಾಂಗ್ರೆಸ್ಗಿಂತ ಹೋಗಿ ನಾನು ಏನಾಗ್ತೀನಿ, ಅಲ್ಲಿ ಸಿಎಂಗೆ ಕಿತ್ತಾಡ್ತಾವ್ರೆ ಡಿ.ಕೆ.ಶಿ, ಸಿದ್ದರಾಮಯ್ಯ, ಇನ್ನು ಎಂ.ಬಿ. ಪಾಟೀಲ್ ಅವರೇ, ಈಶ್ವರ್ ಖಂಡ್ರೆ ಅವರೇ, ಎಸ್.ಎಸ್. ಮಲ್ಲಿಕಾರ್ಜುನ ಅವರೇ, ಇವರೆಲ್ಲ ಇರ್ಬೇಕಾದ್ರೆ ನಂದೇನು ಅಂತ ಯೋಚನೆ ಮಾಡಿದ್ರೆ ಆಗಿರೋದು. ಅಂದ್ರೆ ಲಿಂಗಾಯತ ಸಮುದಾಯ ಹೇಳ್ತಿರೋದು. ಈಗ ಹೋದ್ರ ಒಂದು ಎಂ.ಎಲ್.ಸಿ ತಾನೆ, ಓಲಿ ತಮ್ಮೊಂದು ಎಂ.ಎಲ್.ಸಿ ಐತೆ, ಬೀಗ್ರ ಎಂ.ಪಿ ಅವರೇ, ಇದ್ದಾರೆ. ಹೌದು, ಆ ಎಂ.ಪಿ ಉಳಿಸ್ಕೋಬೇಕು ಅಥವಾ ಇವರಲ್ಲಿಗೆ ಹೋಗ್ಬೇಕು ಅನ್ನೋ ಇವೆಲ್ಲ ಲಾಭ ನಷ್ಟದ ಲೆಕ್ಕಾಚಾರವನ್ನು ಅಳೆದು ತೂಗಿ ಕಾಂಗ್ರೆಸ್ 3 ಕಾಸು ಮರ್ಯಾದೆ ಬೇರೆ ಇಲ್ಲ ಅಂತ ವಾಪಸ್ ಬಿಜೆಪಿಗೆ ಬಂದು. ಬಿಜೆಪಿ ಶೆಟ್ಟರ್ ಇಲ್ಲದೆ ಗೆದ್ದಿತ್ತು, ಬಿಜೆಪಿ ಶೆಟ್ಟರ್ ಇಲ್ಲದೆ ಗೆದ್ದಿತ್ತು. ಸಾಮಾನ್ಯ ಕಾರ್ಯಕರ್ತ ಮಹೇಶ್ ಟೆಂಕಿನಕಾಯಿ ಗೆದ್ದಿದ್ರು. ಹೌದು, ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ನಮ್ಮಪ್ಪ ಇದ್ದಾಗ ನಾನು 25 ಗೆದ್ದಿದ್ದೀನಿ, ನನ್ನ ಇದರಲ್ಲಿ 28 ಗೆಲ್ಲಬೇಕು ಅಂತ ಹೊರಟಂಗೈತೆ ವಿಜೇಂದ್ರ. ಹಾಗಾಗಿ ಸಿಎಂ ಡಿ.ಸಿ.ಎಂ ಸುಳಿವಿಲ್ದಂಗೆ ಆ ಮಟ್ಟಿಗೆ ಮೂವ್ಮೆಂಟ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಬಿ.ಎಸ್. ಯಡಿಯೂರಪ್ಪನವರು ಬಿ.ವೈ. ವಿಜಯೇಂದ್ರ ಅವರ ಲೆಕ್ಕಾಚಾರ ಸ್ಟ್ರಾಟಜಿ ಇದು. ಕಾಂಗ್ರೆಸ್ ಅವರು ಚಾಪೆ ಕೆಳಗೋರೆ, ಇವ್ರು ರಂಗೋಲಿ ಕೆಳಗೋಗೋರೆ. ನನಗೆ ಬಂದಿರೋ ಹುಬ್ಳಿ ಧಾರವಾಡ ಮೂಲದ ಮಾಹಿತಿ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಮಹೇಶ್ ಟೆಂಕಿನಕಾಯರು, ಪರ್ಟಿಕ್ಯುಲರ್ ಪ್ರಹ್ಲಾದ್ ಜೋಶಿ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಳೆದ 3-4 ದಿನದಿಂದ. ಗೊತ್ತೇ ಇರಲಿಲ್ಲ ಇದು ಮಹೇಶ್ ಟೆಂಕಿನಕಾಯಿಗೆ. ಹೈಕಮಾಂಡ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಪರ್ಸನಲ್ ಏನಿದ್ರು ಅಲ್ಲಿಗೆ ಬಿಟ್ಟುಬಿಡಿ. ನಮಗೆ ಯಡಿಯೂರಪ್ಪನವರು ವಿಜಯೇಂದ್ರ ಅವ್ರು ಹೇಳಿದ್ದಾರೆ, ಅವ್ರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ, ಅವ್ರು ಹೇಳಿದ್ ನಾವು ಮಾಡಬೇಕು, ಜಗದೀಶ್ ಶೆಟ್ಟರ್ ನಾವು ಕರ್ಕೊಬರ್ತೀವಿ, ನೀವು ತುಟಿಕ್ ಅನ್ಬಾರ್ದು ಅಂತ. ಆಗಾಗ ಜೋಶಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಹೌದು, ಯಡಿಯೂರಪ್ಪ ಅವರು ವಿಜಯೇಂದ್ರ ಅವ್ರ ಜೊತೆ ಪ್ರಹ್ಲಾದ್ ಜೋಶಿ ಇರಬೇಕಿತ್ತು, ಪ್ರಹ್ಲಾದ್ ಜೋಶಿನೇ ಇಲ್ಲ ಅಲ್ಲಿ. ಅಲ್ಲೇ ಒಂದು ರಾಜಕೀಯದಲ್ಲಿ ಮಾನ ಮರ್ಯಾದೆ ಹೌದು ಅಂತಿರ್ತದೆ. ಹೌದು, ನಾನು ನಿಮ್ಮನ್ನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ನಿನ್ನೆ ಇವತ್ತು ಬಂದು ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ಅಂದರೆ ಹೌದು, ನಾನು 420, ನಾನು ಅವಕಾಶವಾದಿ. ಹೌದು ಅಲ್ವೇ. ಸೊ ಅದು ಅದೇ ಎಲ್ಲೋ ಪಾಪ ಒಂದು ಸ್ವಲ್ಪ ಇನ್ನು ಮಾನ ಮರ್ಯಾದೆಗೆ ಅಂಜಿರ್ಬೇಕನ್ನೋ ಪ್ರಹ್ಲಾದ್ ಜೋಶಿ ಅವರು ಅಲ್ವಾ. ನಾವು ಆತನನ್ನು ಸೋಲಿಸಿ ಮನೆಗೆ ಕಳಿಸಿದೀವಿ, ಈ ಕಾಯಿನ್ ಚಲಾವಣೆ ಇಲ್ಲ ಈ ನಾಣ್ಯ ಅಂತ. ಹೌದು,
ಇವ್ರು ಕರ್ಕೊಂಬಂದು ಹಾರ ಹಾಕೊಂಡು ಸೇರ್ಸ್ಕೊತಾವ್ರೆ ಅಂತ ಜೋಶಿ ಬಂದಿಲ್ಲ ಅಂತ ಕಾಣುತ್ತೆ. ಎರಡನೇದು 1 kg ದೊಡ್ಡದಲ್ಲ 100 kg ಮುಂದೆ, ಆದ್ರೆ ಅದು 101 ಆಗಕ್ಕೆ 1 ಬೇಕು ಅಷ್ಟೇ. ಕರೆಕ್ಟ್. ಅರ್ಥ ಆಯ್ತು ಹೇಗೆ ಅಂತ? ಹೌದು. ಜಗದೀಶ್ ಶೆಟ್ಟರ್ ಹತ್ರ ಅತಿಪಸಾರಪ್ಪ ವೈಯಕ್ತಿಕ ಓಟ್ ಇಲ್ದೇ ಇರ್ಬೋದೇನೋ. ಅಟ್ಲೀಸ್ಟ್ ಅವ್ರದ್ದು ಅವ್ರ ಪತ್ನಿಯವ್ರದ್ದು ಶಿಲ್ಪಾ ಶೆಟ್ಟರ್ದು ತಮ್ಮಂದೆಲ್ಲ ಅವಲ್ಲ ಅಂದ್ರೆ ನಾನು ಹೇಳ್ತಿರೋದು. ಕರೆಕ್ಟ್. ಗೆಲ್ಲಕ್ಕಾಗದೆ ಇರ್ಬೋದೇನೋ ಶೆಟ್ಟರ್ಗೆ, ಅಟ್ಲೀಸ್ಟ್ ಒಂದಷ್ಟು ಕಡೆ ಸೋಲಕ್ಕೆ ಕಾರಣ ಆಗಿರ್ಬೋದು ಅಂತ ಒಂದು ಲಾಜಿಕಲ್ಲಿ ಇದೆ. ಶೆಟ್ರು ಬಿಟ್ಬಿಟ್ರು ಅಂತ ಜಾತಿ ಸಮೀಕರಣ ಅವು ಇವು. ಸೊ ಅದು ಆ ಕಾರಣಕ್ಕೆ ಇದಾಗಿರ್ಬೋದು. ಇದನ್ನ ಲೆಕ್ಕ ಹಾಕೋದ್ರಲ್ಲಿ ಯಡಿಯೂರಪ್ಪ ಒಂದು ಸ್ವಲ್ಪ ಎತ್ತಿದ ಕೈ. ಪಾಪ ಜೋಶಿ ಯಡಿಯೂರಪ್ಪ ವಿರೋಧಿ ಬಣದ ವ್ಯಕ್ತಿ. ಹೌದು. ಜೋಶಿ ಅವ್ರನ್ನು ಕಟ್ಟಾಕ್ಬೇಕಾಗಿತ್ತು. ನಾವು ವಾಪಸ್ ಕರ್ಕೊಬಂದ್ವಿ ಕಾಂಗ್ರೆಸ್ ತೆಕ್ಕೆಯಿಂದ. ಡಿ.ಕೆ. ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸೇರಿಸ್ಕೊಂಡಿದ್ದಂಥ ಶೆಟ್ಟರ್ನ ವಾಪಸ್ ಕರ್ಕೊಬಂದ್ವಿ, ಕಾಂಗ್ರೆಸ್ MLCಗೆ ರಾಜೀನಾಮೆ ಕೊಟ್ಟು ಕರ್ಕೊಂಬಂದ್ವಿ ಅಂತ ಇವರು ಏನೋ ಹೇಳ್ಕೋಬೇಕಾಗಿತ್ತು, ಹೇಳ್ಕೊಂಡ್ರು. ಬಟ್ ಶೆಟ್ಟರ್ ನಾಗ್ಲೇ ಹೇಳಿದ್ನಲ್ಲ 100 ಅಲ್ಲ 1 ಆದ್ರೆ 101 ಆಗಕ್ಕೆ ಆ 100 + 1 101 ಅಷ್ಟೇ. ಕರೆಕ್ಟ್. ಇದು ವಿಷಯ. ಪಾಪ ಸಿದ್ದರಾಮಯ್ಯನವ್ರು ತುಂಬಾ ಶಾಕ್ ಆದಂಗೆ ಏನು ಕಾಣಿಸಿಲ್ಲ. ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಸೋತ್ಬಿಟ್ರು 35,000ದಲ್ಲಿ ನಾವು ಕರ್ಕೊಂಡ್ಬಂದು ಮತ್ತೆ MLC ಮಾಡಿದ್ವಿ, ನಾವು ಅವ್ರಿಗೆ ಏನ್ ಕಡಿಮೆ ಮಾಡಿದ್ವಿ. ಆತ್ಮಸಾಕ್ಷಿ ಇರಬೇಕು ಮನುಷ್ಯಂಗೆ, ಜನ ನೋಡ್ತಾರೆ. ಡಿ.ಕೆ. ಶಿವಕುಮಾರ್ ಒಂದು ಯೋಚನೆ ಮಾಡಬೇಕಾಗಿತ್ತು, ಸಿದ್ದರಾಮಯ್ಯ ಯೋಚನೆ ಮಾಡಬೇಕಾಗಿತ್ತು. ಆ ಬಿಜೆಪಿ ಜಗದೀಶ್ ಶೆಟ್ಟರ್ನ ಬಹಳಷ್ಟು ಬಾರಿ MLA ಮಾಡಿದೆ, ಬಹಳಷ್ಟು ಬಾರಿ ಮಂತ್ರಿ ಮಾಡಿದೆ, ಬಹಳಷ್ಟು ಅವಕಾಶ ಕೊಟ್ಟಿದೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ, ಅವರ ರಾಜ್ಯಾಧ್ಯಕ್ಷನ್ ಮಾಡಿದೆ. ಒಂದು ಟಿಕೆಟ್ ಸಿಕ್ಕಿಲ್ಲ ಅಂತ ಓಡ್ ಬತ್ತಾಯ್ತು ಈ ವ್ಯಕ್ತಿ. ನಾವಿನ್ನೂ ಏನೂ ಮಾಡಿಲ್ಲ. ಇದು ಒಂದು ಅಷ್ಟೆಲ್ಲ ಮಾಡಿದವ್ರನ್ನೇ ಬಿಟ್ಟು ಬಂದಂತ ಶೆಟ್ರು ನಾಳೆ ನಮ್ಮ ಹತ್ರ ಗೂಟ ಹೊಡ್ಕೊಂಡು ಕುತ್ಕೋತಾರೆ ಅಂತ ಯಾವ ಗ್ಯಾರಂಟಿಲಿ ಸೇರ್ಸ್ಕೊಂಡ್ರು ಅಲ್ವಾ? ಕರೆಕ್ಟ್. ಜಗದೀಶ್ ಶೆಟ್ಟರ್ ಅವರ ಜೀವಿತಾವಧಿಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ರಾಜಕೀಯ ಮಾಡೋರು ಅಧಿಕಾರವನ್ನು ಅನುಭವಿಸವ್ರೆ, ಅದು ಬಿಜೆಪಿಯಿಂದ. ಅಂತ ಪಾರ್ಟಿನ ಬಿಟ್ಟು ಬಂದವ್ರಿಗೆ ಕಾಂಗ್ರೆಸ್ ಯಾವುದು? ಕರೆಕ್ಟ್. ಅದೇಂಗ್ ನಂಬಿದ್ರು ಅಷ್ಟೇ. ಅದನ್ನೇ ರಜತ್ ಉಳ್ಳಾಗಡ್ಡಿ ಮಟ್ಟ ನಾವು ಮಾತಾಡ್ಸಾಗ ಹೇಳ್ತಿರೋದು. ಅವಕಾಶವಾದಿತನ ಇವೆಲ್ಲವೂ ಕೂಡ ಅಲ್ಲಿದೆ, ಹಿಂಗಾಗಿದೆ ಅಂತ. ಇದನ್ನ ಕಾರ್ಯಕರ್ತನಿಗೆ ಯಾರು ಕೊಟ್ಟಿದ್ರಾಗಿರೋದು. ಇದೇ ರಜತ್ ಉಳ್ಳಾಗಡ್ಡಿ ಮಟ್ಟ ಟಿಕೆಟ್ ತಗೊಂಡಿರಪ್ಪ ಅಲ್ಲಿ. ಕರೆಕ್ಟ್. ಹಾಗಾಗಿ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಪಕ್ಷ ಕಟ್ತವ್ರು ಇರ್ಬೇಕಾದ್ರೆ ಯಾರೋ ಯಾವುದೋ ಕಾರಣಕ್ಕೆ ಇನ್ನೊಂದು ಪಾರ್ಟಿಗೆ ಮೋಸ ಮಾಡಿ ಬರ್ತಾರೆ ಅನ್ನೋದಾದ್ರೆ ನಾಳೆ ನಿಮ್ ಮೋಸ ಮಾಡೋಕ್ಕೂ ರೆಡಿ ಇರ್ತಾರೆ. ಖಂಡಿತ ಮೋಸ ಮಾಡೇ ಹೋಗಿ 30-40 ವರ್ಷ ಬಿಜೆಪಿಲಿ ರಾಜಕೀಯ ಅನುಭವಿಸಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಬರ್ಬೇಕಾರೆ ಅಷ್ಟೇ ಬಿಟ್ಟವ್ರು ಇದ್ಯಾವ ಕಾಂಗ್ರೆಸ್, ಇದ್ಯಾವ ಪಾರ್ಟಿ ಹಂಗ್ರೆ? ಹೌದು. ಕರೆಕ್ಟ್. ಹಾಗಾಗಿ ಅದನ್ನ ಡಿ.ಕೆ. ಶಿವಕುಮಾರ್ ಇವತ್ತು ಹೇಳೋದನ್ನ ಅವತ್ತು ಆಲೋಚನೆ ಮಾಡ್ಬೇಕಾಗಿತ್ತು. ಶೆಟ್ರೆ ಮೊದ್ಲಂಗಿತ್ತು ರಾಜಕೀಯದಲ್ಲಿ ನೋಡಿ, ಎಲ್ಲ ಅನುಸರಿಸ್ಕೊಂಡು ನಿಮ್ಮ ಪಾರ್ಟಿಲಿ ಹೋಗಿ, ಬೇಡ ನಿಮ್ಮ ಪಕ್ಷ ಒಂದು ಅವಕಾಶ ಕೊಟ್ಟಿದೆ ಅನ್ನೋ ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿತ್ತು. ಹೌದು. ಮಾನ ಮರ್ಯಾದೆ ಇತ್ತು, ಎಥಿಕ್ಸ್ ಇತ್ತು, ಬದ್ಧತೆ ಇತ್ತು, ಹೌದು, ಒಳ್ಳೆತನ ಇತ್ತು. ಅದ್ಯಾವುದು ಇವತ್ತು ರಾಜಕಾರಣದಲ್ಲಿ ಇಲ್ಲ. ಹಾಗಾಗಿ ಮನ್ಸು ಬಂದಾಗ ಬಿಜೆಪಿ, ಬೇಡ ಅಂದಾಗ ಕಾಂಗ್ರೆಸ್, ಮತ್ತೆ ವಾಪಸ್ ಇಲ್ಲಿ ಓಡಬಾರದು. ಹಿಂಗೆ ಕತೆ ಇದು. ಇಷ್ಟು ವರ್ಷದ ರಾಜಕೀಯ ಜರ್ನಿಯಲ್ಲಿ ಜಗದೀಶ್ ಶೆಟ್ಟರು 8 ತಿಂಗಳಲ್ಲಿ ಆಗ್ಬಾರ್ದೆಲ್ಲ ಆಗೋಯ್ತು. ಹೌದು. ಆಗ್ಬಾರ್ದೆಲ್ಲ ಅವ್ರಿಗೆ ಆಗೋಯ್ತು. ಹೌದು. ಇದು ಕತೆ. ಇದು ನಾವು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಬೆಸ್ಟ್ ಕ್ರಿಕೆಟ್ ಎಕ್ಸಾಂಪಲ್ IPL ಬೇರೆ ಬರ್ತಾ ಇದೆ. ಹಂಗೆ ಹೇಳ್ಬೇಕು ಹೇಳಿ. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ಗಾಗಿ ಸಾಕಷ್ಟು ವರ್ಷ ಆಡಿದ್ರು. ಜಗದೀಶ್ ಶೆಟ್ಟರು ಬಿಜೆಪಿಲಿ ಆಡಿದ್ರು. ಹಾರ್ದಿಕ್ ಪಾಂಡ್ಯನ ಗುಜರಾತ್ ಟೈಟನ್ಸ್ ಅವ್ರು ಎತ್ತಾಕೊಂಡು ಹೋದ್ರು. ಗುಜರಾತ್ ಟೈಟನ್ಸ್ ಚಾಂಪಿಯನ್ ಆಯ್ತು. ಈಗ ಹಾರ್ದಿಕ್ ಪಾಂಡ್ಯ ಮತ್ತೆ ನನಗೆ ಬೇಡ ಅನ್ಬಿಟ್ಟು ಮುಂಬೈಗೆ ವಾಪಸ್ ಬಂದ್ಬಿಟ್ಟವ್ರೆ. ಗುಜರಾತ್ ಟೈಟನ್ಸ್ ಅವ್ರು ಹುರ್ಕೊಂಡವ್ರೆ. ಆದ್ರೆ ಕೋಚು ಆಶೀಶ್ ನೇರ ಒಂದೇ ಮಾತಾಡೋರು, ಹೋದ್ರು ಹೋಗು, ಒಂದ್ಸಲ ಚಾಂಪಿಯನ್ ಆಗಿದ್ದೀವಿ ಸಾಕು, ಹೋಗು. ಗೆಲ್ದೇ ಇರೋ RCB ಹಂಗೆ ಕೂತೈತೆ ಎಷ್ಟೋ ಸಲ. ಮುಂಬೈ ಇಂಡಿಯನ್ಸ್ ಡಲ್ ಆಗೋಯ್ತದ ಹೋಗು ಅಂತ. ಹಂಗೆ ಈಗ ಕಾಂಗ್ರೆಸ್ ಅವರು ಎಲೆಕ್ಷನ್ ಗೆದ್ವಿ, ಹೋದ್ರು ಹೋಗು ಹೊತ್ತಾಗೆ 135 ಗೆದ್ದಿದ್ದೀವಿ, 5 ವರ್ಷ ಇರ್ತೀವಿ ಅಷ್ಟೇ. ದಡ ಮುಟ್ಟದ ಮೇಲೆ ಹುಟ್ಟು ಯಾವುದು ಅಂತ ಹಾಕಿದ್ರೆ ತಾನೇ ಧೋನಿ ಮುಂದಕ್ಕೆ ಹೋಗೋದು. ಹೌದು. ಹಂಗೆ ಕಾಂಗ್ರೆಸ್ಗೆ ಬಹುದು ಲಾಸ್ ಏನಿಲ್ಲ. ಎಲೆಕ್ಷನ್ ಗೆದ್ವಿ ಸಾಕು. ಕಾಂಗ್ರೆಸ್ ಲಾಸ್ ಇಲ್ಲ. ಬೈಲಾಗಿದ್ದು ಜಗದೀಶ್ ಶೆಟ್ಟರು ಬಣ್ಣ. ಕರೆಕ್ಟ್. ಶಕ್ತಿವಂತ ಅಲ್ಲ ಶೆಟ್ಟರ್ ಅನ್ನೋದು ಚುನಾವಣೆ ಸ್ವತಃ ಪ್ರೂವ್ ಆಯ್ತು. ಹೌದು. ಇಲ್ಲಿ MLC ಮಾಡಿದ್ಮೇಲೂ ಅವತ್ತು ಅರಿವಿರ್ಬೇಕಾಗಿತ್ತು. 40 ವರ್ಷದ ಬಿಜೆಪಿ ಕೈ ಕೊಡ್ತಾರೆ ಅಂದ್ರೆ ಇವ್ರು ನಮ್ಗೆ ಇವತ್ತು ನೆನ್ಮೊನ್ನೆ ಪಾರ್ಟಿ ಅಂದ್ರೆ ನಾವು ಸೇರಿದವರು ಯಾವ್ದೊಂದು ಯೋಚನೆ ಮಾಡಿದ್ರೆ ಇದಾಗ್ತಿರ್ಲಿಲ್ಲ. ಸೊ ಹೀಗಾಗಿ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ KJP ಕಟ್ ಬಿಜೆಪಿಗೆ ಹೋಗಿದ್ರೆ, ಇವರು ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಿಜೆಪಿಗೆ ಹೋದ್ರು. ಇದು ಕತೆ.
ಸ್ವಲ್ಪ ಮಾನ ಮರ್ಯಾದೆ ರಾಜಕೀಯದಲ್ಲಿ ಬದ್ಧತೆ ಅನ್ನೋ ಇರೋ ಕಾರಣ ಜೋಶಿ ಅವ್ರು ಬೈದ್ ಬಿಟ್ಟಿದ್ರಲ್ಲ ಜೋಶಾಗೆ. ಹೌದು. ಹೆಂಗ್ ನಿಂತ್ಕೊಳ್ಳಿ ಪಕ್ಕದಲ್ಲಿ ಅಲ್ಕಿರ್ಕೊಂಡು ಬನ್ನಿ ಶೆಟ್ರೆ ಹೌದು ಅನ್ಕೊಂಡು ಆ ಮರ್ಯಾದೆಗೆ ಅಂಜಿ ಆ ಬದ್ಧತೆ ಗಂಜಿ ಅರವಿಂದ್ ಬೆಲ್ಲದ್ದು ಜೋಶಿ ಅವರು ಅಲ್ಲಿ ಹೋಗ್ಲಿಲ್ಲ ಅಷ್ಟೇ. ಹೌದು. ಅದ್ ಬಿಟ್ರೆ ಇನ್ನೇನಿಲ್ಲ. ಜಗದೀಶ್ ಶೆಟ್ಟರ್ಗೆ ರಾಜಕೀಯವಾಗಿ ಆ ಅಸಹ್ಯ ಅನ್ಸ್ತಿರ್ಬೋದನೇ ಬೆಳವಣಿಗೆ. ಹೌದು. ಅದಕ್ಕೆ ಅಸಹ್ಯ ಅನ್ಸುತ್ತಾನೆ. ಹೌದು ಖಂಡಿತ ಎಲ್ಲರಿಗೂ ಅನ್ಸುತ್ತೆ. ನಾನು ಯಾವ್ದಾರ ಒಂದು ಚಾನಲ್ ಸೇರ್ಕೊಂಡು ಕೆಲಸ ಮಾಡಿ ಆ ಚಾನಲ್ ಬಿಟ್ಟು ಮತ್ತೆ ವಾಪಸ್ ಅಲ್ಲಿಗೆ ಹೋದ್ರೆ ನನ್ಗೊಂದು ಸ್ವಲ್ಪ ಅಳಕಿರುತ್ತಲ್ಲ. ಖಂಡಿತ ಅಳಕು ಶೆಟ್ರಿಗಿಲ್ಲ. ನಾವು ನಮ್ಮ ಪಾರ್ಟಿಗೋಸ್ಕರ ಯಪ್ಪನ್ ಬೈದು ಸೋಲ್ಸಿರೋ ಕರ್ಕತ್ತವ್ರಲ್ಲಪ್ಪ ಇವರು ಬೇಸರ ಇರುತ್ತೆ. ಪ್ರಹ್ಲಾದ್ ಜೋಶಿ ಸಹಜವಾಗಿ ಮಹೇಶ್ ಟಂಕಿತ್ಕಾಯ್ ಜೋಶಿ ಮತ್ತು ಅರವಿಂದ್ ಬೆಲ್ಲಗ್ ಆ ಬೇಸರ ಇರುತ್ತೆ ಅಷ್ಟೇ. ಕಾಂಗ್ರೆಸ್ ಕಳ್ಕೊಂಡಿದ್ದೇನಿಲ್ಲ, ಕಳ್ಕೊಂಡಿದ್ದೇನೂ ಇಲ್ಲ. ಬಿಜೆಪಿ ಪಡ್ಕೊಂಡಿದ್ದೇನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಕಳ್ಕೊಂಡಿದ್ದೆಲ್ಲವೂ ಶೆಟ್ಟರ್ರೆ. ಹೌದು, ಅವ್ರ ಬಣ್ಣ ಬಯಲಾಯ್ತು ಅಷ್ಟೇ. ಇನ್ನು ಮುಂದೆ